सपनों की छांव में मेरे गांव के बढ़ते जाए कदम, लहराए फसल हुंकार भरे जब खेत में टफ हरदम। सपनों की छांव में मेरे गांव के बढ़ते जाए कदम, लहराए फसल हुंकार भरे जब खेत में टफ हरदम। दो दो हाथ करते हैं जो मिट्टी से लड़ते हैं जो, इस देश के लाल है हम, हाँ हाँ हम है टफ हरदम। तन मन से है हम देश के किसान, इस देश के लाल है हम, हाँ हाँ हम है टफ हरदम। तन मन से है हम देश के किसान। ಪಂಚು ಮಡಿಕೆ ತಗೊಂಡಿನಿ, ಚೆನ್ನಾಗೈತೆ ಮಡಿಕೆ. ಎಲ್ಲವೂ 35ರಿಂದ 45 HP, 45ರಿಂದ 55 HP ಹೂ ಬರುತ್ತೆ. ಒಂದು ಹೊಲಕ್ಕೆ 5 ಎಕರೆ 10 ಎಕರೆ ಎಕರೆ ಅರ್ಧ ಎಕರೆ ಇದ್ರೂ ಕೂಡ ಅದು ಒಂದೇ ಲೆವೆಲ್ ಬರ್ತದೆ. ನಾಳೆ ಭೂಮಿ ಕೆಡದಲ್ಲ, ಎಲ್ಲದಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ಈ ಮಡಿಕೆ ನಾವು ಪಂಚು ಮಡಿಕೆ ಇವರು ಒಂದು ಲೇಟೆಸ್ಟ್ ಟೆಕ್ನಾಲಜಿ ಯೂಸ್ ಮಾಡಿ ಒಂದು ಬಿತ್ತನೆ ಮಾಡಿದ ನಂತರ ಯಾವ ತರ ರೈತರಿಗೆ ಉಪಯೋಗ ಆಗ್ಬೇಕಂತೇಳಿ ತುಂಬಾ ರೀತಿಯಾದ ಉಪಕರಣಗಳನ್ನ ಮಾಡಿದ್ದಾರೆ. ಅದರಲ್ಲಿ ನೀವು ಕೆಲವೊಂದು ಇಲ್ಲಿ ನೋಡ್ತಾ ಇರಬಹುದು, ಬಿತ್ತನೆ ಮಾಡೋ ಯಂತ್ರ ಆಗಿರ್ಬೋದು, ಸ್ಪ್ರೇಯರ್ ಆಗಿರ್ಬೋದು, ಹೈಟ್ ವೀಲ್ಸ್ ಆಗಿರ್ಬೋದು, ತದನಂತರ ಬೆಳೆಯಲ್ಲಿ ಗುಂಟೆ ಹೊಡ್ಲಿಕ್ಕೆ ಆಗಿರ್ಬೋದು. ಈ ತರ ತುಂಬಾ ಕೆಲಸಗಳನ್ನ ಅವ್ರು ಮಾಡಿಕೊಟ್ಟು ರೈತರಿಗೆ ಒಂದು ಉಪಯುಕ್ತವಾದ ಉಪಕರಣಗಳನ್ನ ಮಾಡಿಕೊಡ್ತಾ ಇದ್ದಾರೆ. ಎನ್ ಪ್ರಕಾಶ್ ಅಂತ, ನಮ್ದು ಊರು ದೊಡ್ಡಮಲ್ಲಾಪುರ ಅಂತ, ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲಾ. ನಮ್ದು ಅಡಿಕೆ ತೋಟಕ್ಕೆ ಸ್ಪ್ರೇ ಮಾಡಬೇಕು ಅಂತ ನಾವು ಅಂದ್ಕೊಂಡು ಅಲ್ಲೆಲ್ಲ ಮತ್ತೆ ಮ್ಯಾನ್ಯುವಲ್ ಮಾಡ್ತಾ ಇದ್ವಿ. ಆದ್ರೆ ಟೈಮ್ ಸರಿಯಾಗಿ ಲೇಬರ್ಗಳು ಅನುಕೂಲ ಆಗಿದ್ದ ಹೋಗಿಕ್ಕೆ ಯೂಟ್ಯೂಬ್ನಾಗ ನೋಡಿದ್ವಿ, ಸರ್ಚ್ ಮಾಡ್ಕೊಂತ ನೋಡಿದಾಗ ಮುಬಾರಕ್ ಜನರಲ್ ಇಂಡಸ್ಟ್ರೀಸ್ ಪದಾರ್ಥ ನೋಡಿದ್ವಿ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ, ಭಾಷಾ ಅವ್ರನ್ನ. ಅವರು ಅವ್ರ ಮಗನ ಕಾಂಟ್ಯಾಕ್ಟ್ ಮಾಡಿದ್ರು, ಯೂನಸ್ ಅಂತ. ಅವ್ರ ಹತ್ರ ಮಾತಾಡಿದ್ವಿ, ನಿಮ್ಗೆ ಯಾವ ತರ ಬೇಕಾ ಆ ತರ ನಾನು ಮಡಿಕೆ ಕೊಡ್ತೀನಿ ಬರ್ರಿ ಅಂತ ಹೇಳಿದ್ರು. ಬಂದು ನೋಡಿದ್ವಿ, ಒಂದ್ 2 ಸರ್ತಿ ನಮ್ದು ಐಡಿಯಾ ತಗೊಂಡ್ರು, ಅವ್ರದ್ದು ಟೆಕ್ನಾಲಜಿ ಉಪಯೋಗಿಸಿ ನಮ್ ಅನುಕೂಲಕ್ಕೆ ಸರಿಯಾಗಿ ಮಾಡಿಕೊಟ್ಟಿದ್ದಾರೆ. ನನಗೆ ಇದ್ರದ್ದು ತೃಪ್ತಿ ಐತಿ. ಒಟ್ಟು ನಾವು ಈಗ ರೈತರ ಬಗ್ಗೆ ಒಂದು ಅನುಕೂಲ ಮಾಡಿದ್ದಕ್ಕೆ ಮುಬಾರಕ್ ಸಂಸ್ಥೆಗೆ ನಾವು ಕೃತಜ್ಞತೆ ಹೇಳ್ಬೇಕಾಗ್ತದೆ ರೈತರ ಪರವಾಗಿ.